ಅಗ್ನಿ ಪರೀಕ್ಷೆ. ಸೀತೆ ಮಾತು ಹಿಂದೆ ಬಂದಾಗ ನಾನು ಕೊಟ್ಟದ್ರಲ್ಲಿ ಸೀತೆಯ ಬಗ್ಗೆ, ಸೀತೆ ಒರಿಜಿನಲ್ ಅಲ್ಲ, ಕದ್ದು ಹೋದಾಗ ಪ್ರತಿಕೃತಿ ಅನ್ನೋದ್ರ ಬಗ್ಗೆ ಹಿಂದಿನ ಸ್ಲೈಡಲ್ಲಿ ಅಗ್ನಿಪುರಾಣದ್ದು ಮತ್ತು ಬ್ರಹ್ಮಪುರಾಣದ್ದು ಎಲ್ಲ ಕೊಟ್ಟಿದ್ದೆ. ಅದಕ್ಕೆ ಸೀತೆಯನ್ನು ನಾನು ಒರಿಜಿನಲ್ ಆಗಿ ತೋರಿಸಿಕೊಟ್ಟದ್ದು. ಇಲ್ಲಿ ಮುಂದೆ ಕಳೆದು ಹೋದಾಗ ಅದು ಬೆಂಕಿಯಾಗಿ ಕಿಡಿ ಹಾರುವಂತೆಲ್ಲ ಮಾಡುವಂಥದ್ದು ಅವನ ಟೆಕ್ನಾಲಜಿ. ನಮ್ಮ ಸಚಿನ್ ಕೈಯಲ್ಲಿ ಕೊಟ್ಟರೆ ಎಲ್ಲ ಇವತ್ತಿಗೆ ಮಾಡಿ ತಂದ ಹೊಸದಾಗಿ ಎಲ್ಲ ಅದರಲ್ಲಿ ಒಂದು ತಂತ್ರಾಂಶಗಳು ಎಲ್ಲ ಸ್ಲೈಡ್ ಮೂವಿಂಗಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ ಈ ಚಿತ್ರ, ಇದು ಏನ್ಷಂಟ್ ಪಿಕ್ಚರ್, ಅದರದ್ದು ನಾನು ಇವತ್ತಿಗೆ ರಿಯಲಿಸ್ಟಿಕ್ಗೆ ತಂದಿಟ್ಟಿದ್ದೇನೆ. ಪುರಾಣಗಳು ಹೇಳುವಂಥದ್ದು ಸುಮಾರು ಸೀಕ್ರೆಟ್ಗಳಿವೆ. ವಾಲ್ಮೀಕಿ ಕೆಲವು ಮಾತುಗಳನ್ನು ಮುಚ್ಚಿದ್ದಾನೆ, ಅದಕ್ಕೆ ನಾವು ಕೆಳಗೆ ಬರೆಯುವುದಲ್ಲ. ವಾಲ್ಮೀಕಿ ತೂಕಡಿಸಿದಾಗ, ಇನ್ನು ಕರ್ಮ ನೀನು ಓದುವುದು ತೂಕಡಿಸಿದಾಗ ಅಷ್ಟೆ. ವಾಲ್ಮೀಕಿ ಬರೆದಾಗ ಸಾಹಿತ್ಯಿಕ ದೃಷ್ಟಿಯನ್ನಿಟ್ಟುಕೊಂಡ. ನೀವು ಓದ್ತಾ ಬನ್ನಿ, ಎಲ್ಲ ರಸಗಳು ನಿಮಗೆ ಆವಿರ್ಭಾವ ಆಗಬೇಕು. ಆದ್ದರಿಂದ ನೀವು ರಾಮನ ಜೊತೆಯಲ್ಲಿ ಕಾಡಿಗೆ ಹೋಗಬೇಕು, ನಿಮಗೂ ಮುಳ್ಳು ಕಚ್ಚಬೇಕು, ನೀವು ಬಯಸಬೇಕು ಹಣ್ಣುಗಳನ್ನು ಹೂಗಳನ್ನು. ಎಷ್ಟು ಚೆನ್ನಾಗಿದ್ದೆ ರಾಮನ ಚರಿತ್ರೆ ಕೇಳಿದರೆ. ನಾನು ಅದನ್ನೆಲ್ಲ ಚಿತ್ರ ಹಾಕಲಿಲ್ಲ ಇವತ್ತು, ನನಗದು ತುಂಬ ಇಷ್ಟ. ಅದು ಹುಡುಕಿದ್ದೆ, ತೆಗೆದಿಟ್ಟಿದ್ದೆ, ತರಲಿಲ್ಲ, ಹಾಕಲಿಲ್ಲ. ಎದುರಲ್ಲಿ ಲಕ್ಷ್ಮಣ ಹೋಗಲಿಕ್ಕೆ, ನಡುವಿನಲ್ಲಿ ಸೀತೆ ಹೋಗಲಿಕ್ಕೆ, ಹಿಂಬದಿಯಲ್ಲಿ ರಾಮ ಬರಲಿಕ್ಕೆ. ತುಂಬ ಜನ ವಾಲ್ಮೀಕಿ ತೂಗಡಿಸಿದಾಗ ಬಂದಿದ್ದರು ಅಲ್ಲಿ. ಇವ ಎಷ್ಟು ಜೋರಿದ್ದಾನೆ ನೋಡು, ಕಾಡಿಗೆ ಹೊರಟದ್ದು ರಾಮ, ಭಾರಿ ಸತ್ಯವಂತ ಹೇಳಿಕೊಂಡು ಬೇಡ ಹೇಳಿದರೂ ಸಹ ಹೋಗ್ತೇನೆ ಅಂತ. ಎದುರಿಟ್ಟದ್ದು ಲಕ್ಷ್ಮಣನನ್ನು ಹೋಗುವಾಗ. ತಾನು ಹಿಂದಕ್ಕೆ, ಎಲ್ಲಿಯಾದರೂ ಮುಳ್ಳು ಕಚ್ಚಿದರೆ ಕಚ್ಚಲಿ, ಹಾವು ಹೇಳಿದ್ರೆ ಹೇಳಿಲಿ, ಹೊಂಡಕ್ಕೆ ಬಿದ್ದರೆ ಬೀಳಲಿ. ನೋಡಿದ, ಲಕ್ಷ್ಮಣ ಬಿದ್ದಾಯ್ತಲ್ಲ, ಈಚಿಂದ ಹೋಗು, ಮತ್ತೆ ಸುಧಾರಿಸಲಿಕ್ಕೆ ಆಗ್ತದೆ. ಎದುರಲ್ಲಿ ಏನು ಬರ್ತದೆ ವಿಘ್ನ ಗೊತ್ತಿಲ್ಲ, ಹೊಡೆಯುವವರು ಎಷ್ಟು ಸಿಗ್ತಾರೆ. ಕೆಲವೊಮ್ಮೆ ಜೇಡರ ಬಲೆಗಳೆಲ್ಲ ಮುಸುಂಡಿಗೆ ತಾಗ್ತದೆ ಹೋಗುವಾಗ. ನೀವು ಕಾಡಿಯಲ್ಲಿ ಹೋಗಿ ನೋಡಬೇಕಲ್ಲ. ಅದಕ್ಕೆ ಲಕ್ಷ್ಮಣನನ್ನಿಟ್ಟ ಒಬ್ಬ ಬೇಕಲ್ಲ ಎದುರು ಆಗಲಿಕ್ಕೆ. ಇವನು ಆರಾಮವಾಗಿ ಇಂದಿಂದ ಬಂದ. ರಾಮನ ಚತ್ತೆ ಅಂತ ಗೊತ್ತುಂಟು, ಹೇಳಿದ್ದೇನೆ ಗೊತ್ತುಂಟು ಲಕ್ಷ್ಮಣನ ಹತ್ರ, ಲಕ್ಷ್ಮಣ ನೀನು ಮುಂದೋಗು, ಸೀತೆ ಏನಾದರೂ ಬೇಕು ಹೇಳಿದರೆ ಅದನ್ನು ತಂದುಕೊಡು, ಹೂವೋ ಹಣ್ಣು ಅಥವಾ ಕಿಸಲಯವೋ ಏನಾದರೂ ಕೇಳಿದರೆ. ಅವಳು ಕಾಡಿನಲ್ಲಿ ಕಷ್ಟದ ಯೋಚನೆ ಮಾಡುವ. ನಾನು ಹಿಂದೆ ಇದ್ದೆ. ಹಿಂದಿನಿಂದ ಏನು ಆಪತ್ತು ಬರುತ್ತೆ ಗೊತ್ತಿಲ್ಲ, ಮುಂದಿನಿಂದ ಏನು ಬರುತ್ತೆ ನೋಡಲಿಕ್ಕೆ ಬರ್ತದೆ. ನಾವು ಡ್ರೈವಿಂಗ್ ಮಾಡುವಾಗ ಚಂದ ಮಾಡಿ ನೋಡಿಕೊಂಡು ಹೋಗ್ತೇವೆ, ಈಗ ಹಾಗೆ ಹಣ್ಣು ಎಲ್ಲ. ಹಿಂದಿಂದ ಬಂದು ಗುಡ್ದಿದವ ಎಂತ ಹೇಳುವಾಗ ನಾವು ಆಸ್ಪತ್ರೆಯಲ್ಲಿ ಇರ್ತೇವೆ, ಕೂಡಿಸಲಿದ್ದೇವೆ, ಅವು ಕೂಡಿಸ್ತಾ ಇರ್ತಾನೆ ದುಡ್ಡು. ಹೇಗೆ ಉಂಟು ಕತೆ? ಅದಕ್ಕೆ ರಾಮ ಹೇಳಿದ, ಹಿಂದಿನಿಂದ ಯಾರು ಗುದ್ದುತ್ತಾರೆ ಗೊತ್ತಾಗುವುದಿಲ್ಲ, ಬೆನ್ನಲ್ಲಿ ಕಣ್ಣಿಲ್ಲ, ಎದುರಲ್ಲಿ ಕಾಣ್ತದೆ. ಲಕ್ಷ್ಮಣ ನೀನು ಎದುರು ಹೋಗು, ನಾನು ಹಿಂದೆ ಬರ್ತೆ. ನನ್ನನ್ನು ಯಾರಾದರೂ ತುಂಬುದಾದರೆ ತುಂಬಲಿ, ನೋಡುವ. ನಿನ್ನನ್ನು ನೋಡುವವ ನಾನು, ಸೀತೆಯನ್ನು ನೋಡುವವ ನಾನು, ನನ್ನನ್ನು ನಾನು ನೋಡಿಕೊಂಡು ಬರ್ತೆ. ಅದೇ ನಿನ್ನನ್ನು ಹಿಂದೆ ಹಾಕಿದರೆ ಅವರು ತೂಕಡಿಸಿದಾಗ ಹೇಳ್ತಾರೆ, ರಾಮ ಎದುರು ಹೋಗಲಿ, ಗೊತ್ತಾಗ್ತದೆ ಆಗ ಎಂತ ಮುಳ್ಳಿ ಇರ್ತದೆ ಇಲ್ಲ ಅಂತ. ರಾಮ ಎದುರು ಹೋದರೆ ಹಿಂಬದಿಯಿಂದ ಲಕ್ಷ್ಮಣ ಯಾರು ತಗೊಂಡು ಹೋದ್ರೆ ಎಂತ ಮಾಡೋದು? ಬರುವವರೆ ಮೊದಲು ಗೋಣಿ ಹಾಕಿಬಿಡ್ತಾರೆ, ಆಗ ಬಾಯಲ್ಲಿ ಕೂಗಲಿಕ್ಕೆ ಬರೋದಿಲ್ವಾ, ಮತ್ತು ಎತ್ಕೊಂಡು ಹೋಗಿಬಿಡ್ತಾರೆ. ಈಗ ಸುಮಾರು ದೂರ ಹೋದ ನಂತರ ಲಕ್ಷ್ಮಣ ಎಷ್ಟು ಚಂದ ಉಂಟಲ್ಲ ಹೂ ಹೇಳಿದಾಗ, ಎಲ್ಲಿದ್ದಾನೆ, ಯಾರಿದ್ದಾನೆ? ಲಕ್ಷ್ಮಣ ಎಲ್ಲಿಯೋ ಕಿಡ್ನ್ಯಾಪ್. ಮೊದಲು ಹಿಡಿದವರು ಬಾಯಿ ಮುಸುಂಡನ್ನೇ, ಹಿಂಬದಿಯಿಂದ ಬಂದವರು ಕರಾಳವಾದ ಕೈಗಳು ಮೂಗನ್ನು ಬಾಯಿಯನ್ನು ಒತ್ತಿ ಹಿಡಿತಾವೆ, ಉಸಿರಾಡಲಿಕ್ಕೆ ಬಿಡುವುದಿಲ್ಲ, ಕೂಗಲಿಕ್ಕೂ ಆಗೋದಿಲ್ಲ. ನಾವು ಹೇಳಲಿಕ್ಕೆ ಸುಲಭ, ಯಾರಾದರೂ ಬಂದರೆ ಈಗ ಕಚ್ಚಿ ಬಿಡುತ್ತೆ ಕೈಯನ್ನು, ಆಗವ ಸತ್ಯ ಹೋಗ್ತಾರೆ. ಮೊದಲು ನಾವು ಬದುಕಿದ್ರೆ ಅಲ್ವ ಎಲ್ಲ ಆಗೋದು, ನಮಗೆ ಉಮೇದಿರ್ತದೆ, ಭಾರಿ ಜೋರಿರ್ತದೆ. ಅಂದರೆ ಎಂಥದ್ದು ಮಾಡ್ತೇವೆ. ನನ್ನ ಮಗು ಕೆಲವು ಹೇಳ್ತಿತ್ತು, ಪೆರ್ಗುಡೆ ಬಂದರೆ, ಅದು ಪೆರ್ಗುಡೆಂದೇ ಎಗ್ಗಣ ಬಂದರೆ ಅದನ್ನು ಬೀಲ ಹಿಡಿದು ಹೀಗೆ ಗರಗರ ತಿರುಗಿಸಿ ಬಿಸಾಡೋದಂತೆ. ಬಿಸಾಡೋದು ಮೊದಲು ಅದು ಟ್ವಿನ್ ಶಬ್ದ ಮಾಡುವಾಗ ಬದುಕಿರಲಿ ಅಲ್ಲಿ ಸರಿಯಾಗಿ. ಅದು ಉಸ್ ಕೇಳಿ ಬರುವಾಗಲೇ ಇದು ಓಡಿರ್ತದೆ. ಹೇಳಲಿಕ್ಕೇನು ಗಮ್ಮತ್ತಿರ್ತದೆ, ಬಾಯಲ್ಲಿ ಎಲ್ಲ ಪೌರುಷ ಆಗೋದಿಲ್ಲ. ರಾಮ ಹೇಳಿದ್ದು ಕತೆ ನೋಡಿ ಎಷ್ಟು ಚೆನ್ನಾಗಿರ್ತದೆ. ಆದ್ದರಿಂದ ಲಕ್ಷ್ಮಣನನ್ನು ಹಿಂದಕ್ಕೆ ಬಿಡಲಿಲ್ಲ.
ಬೀಳಲಿಕ್ಕೆ ಬಿಡಲಿಲ್ಲ. ಲಕ್ಷ್ಮಣವು ಜಾರಿ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ರಾಮನಲ್ಲಿತ್ತು. ಸೀತೆಯನ್ನು ಬಿಡಲಿಲ್ಲ. ಹೆಣ್ಮಗಳು ಪಾಪ, ಬೇಕಾದ್ದನ್ನು ಕೊಡು, ನಿಲ್ಲುವಲ್ಲಿ ನಿಲ್ಲು. ಎಷ್ಟು ಚೆನ್ನಾಗಿದೆ ಉದಾರತೆ ಅವನತ್ತು. ಹಾಗೆ ಸೀತೆಗೆ 13ನೇ ವರ್ಷ ಮುಗಿದಿದೆ ಈಗ. ಕಾಡುಬಾಲು 14ನೇ ವರ್ಷದಲ್ಲಿ ಆದ ಘಟನೆ. ಲಾಸ್ಟ್ ಇಯರ್ ಆದದ್ದು. ಮಿಂತು ಕೆಲವರೆಲ್ಲ ಬದ್ದೆಯಲ್ಲಿ ಆಗೋದು 14 ವರ್ಷ ವನವಾಸದಿಂದ ರಾವಣನ ಕಥೆಯಿಂದ ಹೊರಗೆ ಬಂದಳು ಸೀತೆ. ಏನಿಲ್ಲ ಕರ್ಮ, 13 ವರ್ಷ ಗಮ್ಮತ್ತಲ್ಲಿ ಮುಗಿದಿದೆ ಕಾಡಿನಲ್ಲಿ ಇವರತ್ತು. 14ನೇ ವರ್ಷ ಇದು ಹ್ಯಾಪನ್ಸ್. ಒಂದೇ ವರ್ಷದ ಗಲಾಟೆ. ಅದರಲ್ಲಿ ಲಾಸ್ಟ್ 2 ಮಂತ್ಸಲ್ಲಿ ಹನುಮಂತ ಸಿಕ್ಕಿದ್ದಾನೆ, ಯುದ್ಧ ಆಗಿದೆ, ವಿಷಯ ನಡೆದಿದೆ. ಅದರಿಂದ 14ನೇ ವರ್ಷದಲ್ಲಿ ಸೀತೆ ಅಗ್ನಿ ಬಂದ ರಾಮನಲ್ಲಿಗೆ. ಸೀತೆ ಇದ್ಲು. ಹೇಳುತ್ತಾನೆ, ಕತೆ ಆಗಲಿಕ್ಕೆ ಉಂಟಲ್ಲ. ಹೌದು, ಕತೆ ಆಗಲಿಕ್ಕುಂಟು. ಆಗಿಬಿಡಲಿಯ? ಆಗಿಬಿಡಲಿ. ಲಕ್ಷ್ಮಣೋ ನಭೂದೆ, ಅದನ್ನೇ ಹಿಂದೆ ಬರೆದದ್ದು ನಾನು. ಲಕ್ಷ್ಮಣೋ ನೈವ ಬೂದೆ, ಇಲ್ಲೇ ಕೆಳಕಾಗಿದ್ದೇನಲ್ಲ ಬ್ರಹ್ಮವಿವರದ್ದು. ಈ ವಿಷಯ ಲಕ್ಷ್ಮಣನಿಗೆ ಗೊತ್ತಿಲ್ಲ. ಇವರಿಬ್ಬರ ಮಾತುಕತೆ, ದೇವರಗಳ ಬಗ್ಗೆ ರಹಸ್ಯಗಳು. ಇದು ವಾಲ್ಮೀಕಿ ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ಹೇಳಿದರೆ ನಿಮಗೆ ಅದು ಡುಪ್ಲಿಕೇಟ್ ಸೀತೆ ಹೇಳಿದರೆ ಕ್ಯೂರಿಯಾಸಿಟಿಯೇ ಇಲ್ಲ. ಮತ್ತು ರಾವಣ ಗೊಂಬೆ ತಗೊಂಡದ್ದು ಪ್ರಯೋಜನ ಏನಿಲ್ಲ. ಮತ್ತು ರಾಮ ಉಂಟಾ, ಎಲ್ಲಿದ್ದಾಳೆ ಸೀತೆ, ಸೀತೆ ಸೀತೆ ಕೂಗುವುದು, ಇದೆಲ್ಲ ನಾಟಕ ಮಾರೆ, ಬರೀ ಪ್ರಯೋಜನ ಇಲ್ಲ ಅಂತ ಮುಂದೋಗು ಅಂತ ಕ್ಲಿಕ್ ಹೊಡೆದು ಮುಂದೆ ಹೋಗ್ತಾರೆ, ಕತೆ ಹೋಗಲಿ ಅಂತ. ಪ್ರಯೋಜನ ಇಲ್ಲ. ಕ್ಯೂರಿಯಾಸಿಟಿ ಹುಟ್ಟಬೇಕಾದ್ರೆ ಒರಿಜಿನಲ್ ವಿಷಯವೇ ಹೇಳುವ. ನಿಜವಾಗಿ ಹೇಳಲೇ ಇಲ್ಲಲ್ಲ. ವಾಲ್ಮೀಕಿ ಮೊದಲೇ ಹೇಳಿದ್ದಾನೆ, ಇಯಂ ಲಕ್ಷ್ಮೀ ಅಯಂ ವಿಷ್ಣು ಅಂತ. ಇದು ವಿಷ್ಣುವೇ ಲಕ್ಷ್ಮಿಯೇ, ಮರ್ತ್ಯಾವತಾರಸ್ತ್ಯ ಮರ್ತ್ಯ ಶಿಕ್ಷಣಂ ರಕ್ಷೋವಧ ಇವ ನ ಕೇವಲಂ ವಿಭೋನ್. ಇದು ಮನುಷ್ಯರನ್ನು ಆಡಿಸಲಿಕ್ಕೆ ಬಂದದ್ದು, ಕಲಿಸಲಿಕ್ಕೆ ಬಂದದ್ದು, ರಕ್ಕಸರನ್ನು ಕೊಂದು ಆಟ ಮಾಡಲಿಕ್ಕೆ ಬಂದದ್ದಲ್ಲ. ಮತ್ತು ನರೇಶು ಜಾತಃ ನರವತ್ ಪ್ರವೃತ್ತಿ. ಊರಲ್ಲಿ ಬಂದಾಗ ಊರಿನ ಹಾಗೆ ನಡ್ಕೊಳ್ತಾರೆ, ಹಣ್ಣು ತಿಂತಾರೆ, ಕೊಟ್ಟದ್ದನ್ನು. ರಾಮನೇನು ಹಣ್ಣು ಬೇಕಾ? ಇದು ಒಂದೇ ದಿನ ಮುದುಕಿ ಕೊಟ್ಟದ್ದು ಶಬರಿ. ಇಷ್ಟು ದಿವಸ ತಿಂದುಕೊಂಡು ಬರಲಿಲ್ಲ 16 ವರ್ಷ. ದೊಡ್ಡ ಸಂಗತಿ ಮಾಡಿದ್ದು ಪುಡಾಯಿಗಟ್ಟಲೆ. ಇನ್ನು ಮುಂದೆ ಯಾರು ಕೊಡ್ತಾರೆ? ಅವನ ಎದುರೇ ಸತ್ತೋದ್ಲು ಕೊನೆಗೆ. ರಾಮ 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 ಹೇಳಿ ಮುಂದೆ ಇನ್ಯಾರು ಹಣ್ಣು ಕೊಡುವವರಿದ್ದಾರೆ? ಇವತ್ತಿನ ಹಣ್ಣು ತಿಂದು ಬದುಕಿ ಬಂದವ, ನಾಳೆ ಬದುಕುವವ, ದೊಡ್ಡ ಸಂಗತಿ ಮಾಡಿ ಇರಲಿ, ಅವಳದ್ದು ಪಾಪ ತಗೊಳ್ತೇನೆ. ನರೇಶು ಜಾತ ನರವತ್ ಪ್ರವೃತ್ತಿ. ಮನುಷ್ಯರನ್ನು ಹುಟ್ಟಿದಾಗ ಮನುಷ್ಯರಾಗೆ ಆ್ಯಕ್ಟ್ ಮಾಡುವಂಥದ್ದು ದೇವರಿಗೆ ಚೆನ್ನಾಗಿ ಗೊತ್ತು. ಈ ಹುಳು ಹಾಗೆ. ಆದ್ದರಿಂದ ವಿಷಯಗಳೆಲ್ಲ ಬಹಳ ಚಂದವಾಗಿ ಸೀಕ್ರೆಟಾಗಿ ರಹಸ್ಯವಾಗಿತ್ತು, ಗೊತ್ತಾಗಬಾರ್ದು ಅಂತ. ಹಾಗೆ ಸೀತೆ ಸಿಕ್ಕಿದ್ದು ನಾನು ಹೇಳಿದೆ ಹಿಂದೆ. ಇದಕ್ಕೂ ಹಿಂದೆ ಏನಿತ್ತು, ಸೀತೆ ಬಗ್ಗೆ ಬರೆಯುವಾಗ ಒಂದು ಮಾತು ಕೊಟ್ಟದ್ದು ನಾನು. ಜನಕರಾಜ ತಪಸ್ಸು ಮಾಡಿದ್ದ ಪಾರ್ವತಿಪತಿಯ. ಹಾಗಾಗಿ ಪಾರ್ವತಿ ಸೀತೆಯನ್ನು ಕೊಟ್ಟದ್ದು, ಶಿವ ಧನುಸ್ಸನ್ನು ಕೊಟ್ಟದ್ದು. ಇದು ಎರಡರ ಕಾಂಬಿನೇಷನ್ ಸಮಾವೇಶ. ಮತ್ತೆ ಸೀತೆ ಪಾರ್ವತಿಯಲ್ಲಿಗೆ ಹೋಗಲಿಕ್ಕೆ, ಶಿವನಲ್ಲಿ ಇರಲಿಕ್ಕೆ ಬಂದದ್ದು. ಕೊಟ್ಟದ್ದೇ ಅವರು. ಧನುಸ್ಸನ್ನು ಭಂಗ ಮಾಡಿದ್ದು ರಾಮ, ಮದುವೆ ಆಯಿತು. ಹೀಗಾಗಿ ಕೊನೆಯ ಗಳಿಗೆಯಲ್ಲಿ ಅಗ್ನಿ ಬಂದು ಕೇಳುತ್ತಾನೆ, ನಾಟಕ ಮಾಡಲಿಯ? ಮಾಡುದು. ಸರಿ, ಹಾಗಾದರೆ ರಾವಣ ಬಂದ. ಸೀತೆಯಲ್ಲಿ ಕೇಳಿದ್ದ ಭಿಕ್ಷೆ ಮಾರೀಚ ಹೊರಗೆ ಎಳ್ಕೊಂಡೋಗಿದ್ದಾನೆ. ಅಷ್ಟೊತ್ತಿಗೆ ಸೀತೆ ಆಯಿತು ಭಿಕ್ಷೆ ಕೊಡುತ್ತೇನೆ ಅಂತ ಒಳಗೋಗಿ ಹೊರಗೆ ಬಂದು ಕೊಡಬೇಕಾದ್ರೆ ಭಿಕ್ಷೆ ಒಳಗಿಂದ ತರಬೇಕಲ್ಲ, ಕೈಯಲ್ಲಿ ಹಿಡ್ಕೊಂಡು ನಿಲ್ತಾರೆ ಯಾರು, ಬರ್ತಾರೆ ಯಾರಂದು. ಒಳಗೋಗಿ ಹೊರಗೆ ಬರುವಾಗ ಡೂಪ್ಲಿಕೇಟ್ ಸೀತೆ ಬಂದದ್ದು. ಒರಿಜಿನಲ್ ಸೀತೆ ಅಗ್ನಿಯಲ್ಲಿ ಪ್ರವೇಶ ಮಾಡಿದ್ಲು. ನಿತ್ಯ ಉಪಾಸನೆ ಮಾಡುವ ರಾಮನ ಅಗ್ನಿಯಲ್ಲಿ ಡೂಪ್ಲಿಕೇಟ್ ಸೀತೆ ತಂದುಬಿಟ್ಟು ಹೊರಗೆ ಬಂದು ಅಗ್ನಿ ತಗೊಂಡೋಗಿ ಕೈಲಾಸದಲ್ಲಿ ಇಟ್ಟ. ಅಲ್ಲಿಂದಲೇ ಬಂದದ್ದು ಸೀತೆ, ಪಾರ್ವತಿಯಿಂದ ಬಂದದ್ದು ಒರಿಜಿನಲ್. ಇದು ಡೂಪ್ಲಿಕೇಟ್ ಸೀತೆಯ ಆಕೃತಿ. ಅದರಲ್ಲಿ ಕೆಲಸ ಮಾಡಲಿಕ್ಕೆ ಇಂದ್ರ ಪ್ರವೇಶ ಮಾಡಿದ್ದಾನೆ. ಹಾಗಾಗಿ ತಗೊಂಡೋದ ರಾವಣ, ಸೀತೆ ಅಂತ ಹೇಳಿಕೊಂಡು ತಗೊಂಡೋದ ಅದನ್ನು. ಕಪ್ಚಿ ಲಕ್ಷ್ಮಣಿಗೆ ಗೊತ್ತಿಲ್ಲ, ಆದ್ದರಿಂದ ಬಹಳ ಕಷ್ಟದಲ್ಲಿ ಅವ. ಅಯ್ಯೋ ಪಾಪ ಅಮ್ಮ ಅಂತೇಳಿ ಹತ್ತುಕೊಂಡದ್ದು, ಗಲಾಟೆ ಮಾಡಿದ್ದು ಹೇಳಲೇ ಇಲ್ಲ, ಸೀಕ್ರೆಟ್. ಲಕ್ಷ್ಮಣಿಗೂ ಗೊತ್ತಿಲ್ಲದಂತೆ ಅದೇ ಮತ್ತೆ ಸೀತೆ ಅಗ್ನಿ ಪ್ರವೇಶಕ್ಕೆ ಕಾರಣನಾದದ್ದು. ರಾಮ ಹೇಳಿದ, ಇದು ನನ್ನ ಸೀತೆ ಅಲ್ಲ, ನೀನು ನನಗಲ್ಲ. ಸರಿ, ಹಾಗಾದರೆ ಒಳಗೋಗಿ ಹೊರಗೆ ಬಂತು. ಒಳಗೋಗುವಾಗ ಡೂಪ್ಲಿಕೇಟ್ ಸೀತೆ ಹೋಯಿತು, ಹೊರಗೆ ಬಂದಾಗ ಒರಿಜಿನಲ್ ಸೀತೆ. ಖಾಲಿ ಬರಲಿಲ್ಲ, ಅಗ್ನಿ ತಂದು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಚಿತ್ರ ಕೊಟ್ಟಿದ್ದು. ಆ ಗೆರೆಗಳನ್ನೆಲ್ಲ ಕೊಟ್ಟು ಸಾಕ್ಷಾತ್ತಾಗಿ ಅಗ್ನಿಯೇ ಬಂದು ರಾಮನಿಗೆ ಕೊಟ್ಟ ಕತೆ. ಆದ್ದರಿಂದಲೇ ದೊಡ್ಡ ಗಲಾಟೆ ಆದದ್ದು. 11,000 ವರ್ಷ ಮುಗಿದಿದೆ ರಾಮನ ರಾಜ್ಯಭಾರದಲ್ಲಿ. ಆಗ ನಾನು ರಾವಣನಾಗೇ ಅಲ್ಲ, ಸೀತೆಯನ್ನು ಹಿಡ್ಕೊಳ್ಳಿಕ್ಕೆ ಅಂತ ಶುರು ಮಾಡಿದ್ದು ಕತೆ. ಅಷ್ಟು ಗ್ಯಾಪ್ ಇದೆ. ಆಗ ರಾಮನ ಬಗ್ಗೆ ಮಂಗಗಳು, ಉಳಿದವರು, ಲಕ್ಷ್ಮಣನು ಎಲ್ಲರೂ, ಸೀತೆ ಶುದ್ಧ ಅಲ್ಲವ, ಅಗ್ನಿ ಪರೀಕ್ಷೆಯಾಗಿ ಬಂದದ್ದಲ್ಲ. ಅದಕ್ಕೆ ರಾಮ ಏನು ಹೇಳ್ತಾನೆ ಗೊತ್ತುಂಟು? ಎಲ್ಲಿ ಅಗ್ನಿ ಪರೀಕ್ಷೆ ಆದದ್ದು? ಅದು ಲಂಕೆಯಲ್ಲಿ. ಅದು ಲಂಕೆಯಲ್ಲಿ ಇಲ್ಲಿಯವರಿಗೆ ಎಂತ ಗೊತ್ತುಂಟು ಕೇಳಿದ. ಸಾಕ್ಷಿ ಯಾವಾಗಲೂ ಇರೋದು ನೀನಿದ್ದೆಯಾ ಕೇಳೋದು. ಮೊದಲು ಹಿಡಿಯುವುದೇ ವಕೀಲರು, ಅಲ್ಲಿಯೇ ಕಾಲರ್, ನೀನಿದ್ದೆಯಾ ಅಲ್ಲಿ?
ಇಲ್ಲ, ನಾನು ಇರಲಿಲ್ಲ. ಅಗ್ನಿ ಪರೀಕ್ಷೆ ಆಗೋ ನೀನಿದ್ದೆಯಾ? ನಾನು ಇರಲಿಲ್ಲ. ಮತ್ತು ನೋಡಿ ಸರ್, ಎಲ್ಲ ಮಂಗಗಳು ಮಾತ್ರ ಇದ್ದವು, ನಂಬಲಿಕ್ಕೆ ಆಗ್ತದ? ಮನುಷ್ಯರು ಯಾರೂ ಇರಲಿಲ್ಲ. ಆದ್ದರಿಂದ ಸೀತೆ ಶುದ್ಧ ಹೇಳುವುದು ಹೇಗೆ? ಲಾಜಿಕ್ ಮುಗಿದೋಯ್ತು. ರಾಮನ ಅದನ್ನೇ ಹೇಳಿದ, ವಕೀಲರು ನಾಳೆ ತಪ್ಪಿಸ್ತಾರೆ ಕಾಲು, ಖಂಡಿತ ಇದನ್ನು ಕಟಗಟ್ಟಲೆ ಬಂದರೆ ಸೀತೆಯ ಪರೀಕ್ಷೆ ಯಾರಿಗೂ ಗೊತ್ತೇ ಇಲ್ಲ ಹೇಳ್ತಾರೆ, ಅಲ್ಲಿ ಆದದ್ದನ್ನು ಇಲ್ಲಿ ಒಪ್ಪಲಿಕ್ಕೆ ಬರುವುದಿಲ್ಲ ಹೇಳ್ತಾರೆ, ನಾವು ಯಾರು ನೋಡಲೇ ಇಲ್ಲ ಹೇಳ್ತಾರೆ, ಇನ್ನೇನು ಮಾಡಲಿಕ್ಕಾಗ್ತದೆ? ಆದ್ದರಿಂದ ರಾಮನು ಅದೇ ದಿಟ್ಟವಾದ ನಿರ್ಧಾರವನ್ನು ಇಟ್ಟುಕೊಂಡಿದ್ದ ಸೀತೆಗಾಗಿ. ಹಾಗಾಗಿ ಸೀತೆ ಅಗ್ನಿ ಪರೀಕ್ಷೆ ಆದದ್ದಲ್ಲಿ ಇಲ್ಲಿ ಜನರಿಗೆ ಮತ್ತೆ ಅಗ್ನಿ ಪರೀಕ್ಷೆಯೆಲ್ಲ ಮಾಡಿಕೊಟ್ಟು ತೋರಿಸಲಿಕ್ಕೆಲ್ಲ ಆಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಮಾತು ಬಂದ ನಂತರ ಮುಗಿದೋಗುತ್ತೆ ಮತ್ತೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ಇದೆಲ್ಲ ಪುರಾಣಗಳಲ್ಲಿ ವೇದವ್ಯಾಸರು ಇದನ್ನು ಏನೇನು ನಡೆದಿದೆ ಇದು ಗುಟ್ಟಾಗಿ ಆದದ್ದು. ಅಗ್ನಿ ಬಂದು ರಾಮನಲ್ಲಿ ಮಾತಾಡಿ ಹೋದದ್ದು ವಿಷಯ ಲಕ್ಷ್ಮಣನಿಗೆ ಗೊತ್ತಿಲ್ಲ, ಅವನು ಹೊರಗೋದಾಗ ಆಗಿದ ವಿಷಯಗಳು, ಇದನ್ನೆಲ್ಲ ವಾಲ್ಮೀಕಿ ಬರೀಲಿಕ್ಕೆ ಹೋಗಲಿಲ್ಲ. ರಹಸ್ಯವಾದದ್ದು ಸುಮಾರು ಒಳಗಿದೆ. ನಾನು ಓವರಾಲ್ ಲುಕಿಂಗ್ ಏನು ಕತೆ ಉಂಟು ಅದನ್ನು ಹೇಳ್ತಾ ಇರ್ತೇನೆ. ಇದೇ ಕ್ಯೂರಿಯಸ್, ಇದೇ ಚೆನ್ನಾಗಿರುತ್ತದೆ ಅಂತೇಳಿ ಜನರಿಗೆ ರಾಮನ ಮೇಲೆ ಸೀತೆಯ ಮೇಲೆ ಅತ್ಯಧಿಕವಾದ ಭಕ್ತಿ ಮೂಡುವಂತೆ ನನ್ನದು ಕಾವ್ಯ ಆದರೆ ಆಯಿತು. ಅದಕ್ಕೆ ಕಾವ್ಯದ ಸೊಗಸಿದೆ ಅವನಿಗೆ, ಅದರಿಂದ ಶಾಸ್ತ್ರದ ಒಂದು ನಿಲುಮೆ ಅಲ್ಲ ಅವನದ್ದು. ಹೀಗಾಗಿ ಅದನ್ನೆಲ್ಲ ಹೇಳಲಿಲ್ಲಲ್ಲ, ಅವನು ಸುಳ್ಳು ಮಾಡಲಿಲ್ಲ. ಇವರು ಲಕ್ಷ್ಮೀ, ಇವನು ನಾರಾಯಣ ಬಂದಾಗೆಲ್ಲ ನಾಟಕ ಮಾಡ್ತಾರೆ ಎನ್ನುವ ಸುದ್ದಿಯನ್ನು ಅಲ್ಲಿಯ ಮಧ್ಯೆಯಲ್ಲಿ ಹೇಳುಕೊಂಡು ಓಡಿದ್ದಾನೆ. ಆದರೆ ಅದನ್ನೇ ಹೈಲೈಟ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ. ಅದೆಲ್ಲ ಭಾಳ ಚಂದವಾಗಿ ಹೊರಗಿಂದ ನೋಡಿಕೊಳ್ಳುವವರಿಗೆ ಭಾಳ ಚಂದವಾಗಿ ರಾಮಾಯಣದ ಚರಿತ್ರೆ ಅದು ಕೆನ್ನೆ ತಟ್ಟುಕೊಂಡು ಆಗಿರಬೇಕು ಅಂತ ಹೇಳಿಕೊಂಡು ಕಥೆಯಾಗಿ ಬರೆದಿದ್ದ.